ಜಗಳೂರು ತಾಲೂಕಿನ ಕೊಳತಗುಡ್ಡ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಥೋತ್ಸವ ನಾಳೆ ನಡೆಯಲಿದ್ದು, ಈ ಬಾರಿ ನೂತನ ರಥ ನಿರ್ಮಾಣ ಮಾಡಲಾಗಿದೆ. ಇನ್ನು ಜಾತ್ರೆಗೆ ಬರುವ ಭಕ್ತರಿಗೆ ಅಂಗಡಿ ಮುಂಗಟ್ಟುಗಳು ನಿರ್ಮಿಸಲಾಗಿದೆ. ಇನ್ನು ಈ ಬಾರಿ ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದ 49 ಅಡಿ ಎತ್ತರದ ರಥ ನಿರ್ಮಾಣ ಮಾಡಲಾಗಿದೆ. 23 ಕೆಜಿ ಬೆಳ್ಳಿ ಕಳಸ ಹಾಗೂ ತೇಗದ ಮರ, ಹೊನ್ನೆ ಮರ, ಕರಿಮುತ್ತಿನ ಮರಗಳಿಂದ ನಿರ್ಮಾಣ ಮಾಡಲಾಗಿದೆ. ಆರುನೂರು ಅಡಿ ವನ್ಯಮರ ವೀರಭದ್ರೇಶ್ವರ ದೇವಸ್ಥಾನದ ನೂತನ ರಥೋತ್ಸವಕ್ಕೆ ಈ ದಿನ 22/3/2019 ಶುಕ್ರವಾರದಂದು 4:30ಕ್ಕೆ ನಡೆಯಲಿರುತ್ತದೆ. ಈ ರಥೋತ್ಸವ ನಿರ್ಮಾಣಕ್ಕೆ 600 ಅಡಿ ವನ್ಯಮರ ಬಳಸಿರುತ್ತೇವೆ ಹಾಗೂ 300 ಅಡಿ ತ್ಯಾಗದ ಮರಗಳನ್ನು ಬಳಸಿರುತ್ತೇವೆ. ಇದಕ್ಕೆ 23 ಕೆಜಿ ಬೆಳ್ಳಿದು ಕಳಸನೂ ನಿರ್ಮಾಣ ಆಗಿರುತ್ತದೆ. 250 ಕೆಜಿದು ಹಿತ್ತಾಳೆಯ ಬಾಗಿಲುವಾಡಗಳನ್ನು ಸಹ ನಿರ್ಮಾಣವಾಗಿರುತ್ತದೆ. ಹಾಗೂ ಕಲ್ಲಿನ ಗಾಲಿಗಳದ್ದು 2 ಲಕ್ಷ ರೂಪಾಯಿ ಕೊಟ್ಟು ಕಲ್ಲಿನ ಗಾಲಿಗಳದ್ದು 4 ಗಾಲಿಯನ್ನು ನಿರ್ಮಾಣ ಮಾಡಿರುತ್ತೇವೆ. ಹೀಗೆ ಎಲ್ಲ ಕೆಲಸನೂ ಸಂಪೂರ್ಣವಾಗಿ ನಡೆದು ಇದರ ಒಟ್ಟು ಇದು ಮಾಡ್ತಕ್ಕಂಥ ಕೆಲಸಕ್ಕೆ ನಿರ್ಮಾಣ ಮಾಡ್ತಕ್ಕಂಥ ಶಿಲ್ಪಿಗಳಿಗೆ ಅದು 10 ಲಕ್ಷ ರೂಪಾಯಿಗಳನ್ನು ಕೊಟ್ಟಿರುತ್ತೇವೆ. ಹಾಗೂ ಒಟ್ಟು 75 ಲಕ್ಷ ರೂಪಾಯಿ ಇದರ ವೆಚ್ಚ ಬಂದಿರುತ್ತದೆ. ಇದು 8 ತಿಂಗಳಲ್ಲಿ ಹಾಗೆ ನಿರ್ಮಾಣವಾಗಿರುತ್ತದೆ. ಇನ್ನು ಈ ಸಂದರ್ಭದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷ ಉಮೇಶ್, ಉಪಾಧ್ಯಕ್ಷ ಚೆನ್ನಯ್ಯ, ಸಹಾಯ ಕಾರ್ಯದರ್ಶಿ ಶಿವಕುಮಾರ್ ಸ್ವಾಮಿ, ಖಜಾಂಚಿ ರುದ್ರಮುನಿ ಸೇರಿದಂತೆ ಟ್ರಸ್ಟ್ನ ಇತರೆ ಸದಸ್ಯರು ಹಾಜರಿದ್ದರು.